ಜೂನ್ 28ರಿಂದ ಕೊರಟಗೆರೆಯಲ್ಲಿ ಪೋಲಿಯೋ ಲಸಿಕಾ ಅಭಿಯಾನ. ಗ್ರಾಮೀಣ ಭಾಗದಲ್ಲಿ 142 ಕೇಂದ್ರಗಳು, ಪಟ್ಟಣದಲ್ಲಿ 8 ಕೇಂದ್ರಗಳಲ್ಲಿ ಲಸಿಕೆ ವಿತರಣೆಗೆ ಸಿದ್ಧತೆ. ಐದು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೋಲಿಯೋದಿಂದ ಸಂಪೂರ್ಣ ರಕ್ಷಣೆ ಒದಗಿಸುವ ಉದ್ದೇಶದಿಂದ ಜೂನ್ 28ರಿಂದ ಕೊರಟಗೆರೆ ತಾಲೂಕಿನಾದ್ಯಂತ ವಿಶೇಷ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ 142 ಕೇಂದ್ರಗಳು ಹಾಗೂ ಕೊರಟಗೆರೆ ಪಟ್ಟಣದಲ್ಲಿ 8 ಕೇಂದ್ರಗಳಲ್ಲಿ ಲಸಿಕೆ ನೀಡಲು ಸಕಲ ಸಿದ್ಧತೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಪುರಸಭೆಯ ಸಂಯುಕ್ತ ಸಹಯೋಗದಲ್ಲಿ ಅಭಿಯಾನ ನಡೀತಾ ಇದ್ದು, ಇದರ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಲು ಕೊರಟಗೆರೆ ಪಟ್ಟಣದ ವಿವಿಧ ಭಾಗಗಳಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾವನ್ನ ನಡೆಸಲಾಯಿತು. ಇನ್ನು ತಹಸೀಲ್ದಾರ್ ಮಂಜುನಾಥ್ ಮಾತನಾಡಿ, ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣ ಎಲ್ಲರ ಜವಾಬ್ದಾರಿಯಾಗಿದೆ. 5 ವರ್ಷದೊಳಗಿನ ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ಪೋಷಕರು ಕಡ್ಡಾಯವಾಗಿ ಸಮೀಪದ ಲಸಿಕಾ ಕೇಂದ್ರಕ್ಕೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ಹಾಕಿಸಬೇಕು. ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಕೊರಟಗೆರೆ ತಾಲೂಕಿನಾದ್ಯಂತ ಜೂನ್ 28, 29, 30 ಹಾಗೂ ಜುಲೈ 1ನೇ ತಾರೀಕು ಈ ದಿನ 4 ದಿನಗಳಲ್ಲಿ ನಡೀತಾ ಇರತಕ್ಕಂಥ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ನಮ್ಮ ಕೊರಟಗೆರೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಾವು ಏನು ಕೇಳ್ಕೊಳ್ಳೋದಂದರೆ, ಈ 4 ದಿನಗಳಲ್ಲಿ ನಮ್ಮ ತಾಲೂಕಿನಾದ್ಯಂತ ಇರ್ತಕ್ಕಂಥ 0 to ಅಂದರೆ ಈಗ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದ ಮಗು ಇರೋವರೆಗೂ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೂ ಹಾಕಿಸ್ಬೇಕು ಅಂತೇಳಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಹಾಗೂ ಜಾಗೃತಿ ಕಾರ್ಯಕ್ರಮ. ಈ ಮೂಲಕ ನಮ್ಮ ತಾಲೂಕಿನ ಯಾವ ಮಗುವು ಕೂಡ ಪಲ್ಸ್ ಪೋಲಿಯೋ ಲಸಿಕೆಯಿಂದ ವಂಚಿತ ಆಗಬಾರ್ದು ಅನ್ನೋದು ನಮ್ಮದು ಮೂಲ ಉದ್ದೇಶ. ಹಾಗೂ ಈ ಒಂದು ಲಸಿಕೆ ಈಗಾಗಲೇ ನಮ್ಮ ಭಾರತ ಪಲ್ಸ್ ಪೋಲಿಯೋ ಮುಕ್ತ ಭಾರತ ದೇಶ ಅಂತೇಳಿ ಈಗಾಗಲೇ ಘೋಷಣೆ ಆಗಿದೆ. ಬಟ್ ಏನು ಮುಂದೆ ಯಾವುದೇ ರೋಗ ಲಕ್ಷಣಗಳು ಬರಬಾರ್ದು ಅಂತೇಳಿ ಒಂದು ಪೂರ್ವ ಸಿದ್ಧತೆಯಾಗಿ ಹಾಗೂ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಘನ ಸರ್ಕಾರ. ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಏನು 28ನೇ ತಾರೀಕು ಭಾನುವಾರ ದಿನ ಈಗಾಗಲೇ ನಾವು ನಿಗದಿಪಡಿಸಿರುವಂಥ 142 ಗ್ರಾಮೀಣ ಕೇಂದ್ರಗಳಲ್ಲಿ ಹಾಗೂ 8 ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲಿ ಪಲ್ಸ್ ಪೋಲಿಯೋ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಮಕ್ಕಳಿಗೆ ಅಲ್ಲಿಗೆ ಕರ್ಕೊಂಡ್ಬಂದು ಲಸಿಕೆಯನ್ನು ಹಾಕ್ಸ್ಬೋದು. ಅವತ್ತು ಯಾರಿಗೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಮನೆಗೆ ಭೇಟಿ ಮಾಡಿ ಹಾಕೋಂಥದ್ದು ಕೂಡ ಈ ಕಾರ್ಯಕ್ರಮ ಇದೆ. 29ರಿಂದ ಅದು ಮನೆ ಭೇಟಿ ಮಾಡಿ ಲಸಿಕೆಯನ್ನು ಹಾಕ್ತೀವಿ ಅಂತ. ಯಾರಾದರೂ ಬಿಟ್ಟೋಗಿದ್ರೂ ಕೂಡ ನಾವು ಸಬ್ ಸೆಂಟರ್ಸ್ ಇದ್ದಾವೆ, ಅಲ್ಲೂ ಕೂಡ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಮತ್ತು 4 ಕಡೆ ಮೊಬೈಲ್ ಪೋಲಿಯೋ ಲಸಿಕೆ ಕೇಂದ್ರಗಳನ್ನು ನಾವು ಈಗಾಗಲೇ ಸ್ಥಾಪನೆ ಮಾಡೋದಕ್ಕೆ ಯೋಜನೆ ಮಾಡ್ಕೊಂಡಿದ್ದೀವಿ. ನಮ್ಮ KSRTC ಬಸ್ ಸ್ಟ್ಯಾಂಡು, ಗೊರವನಹಳ್ಳಿ, ಸಿದ್ದರಬೆಟ್ಟ ಹಾಗೂ ಪ್ರೈವೇಟ್ ಖಾಸಗಿ ಸ್ಕೂಲ್ಗಳಲ್ಲಿ ಕೂಡ ಬಸ್ ಸ್ಟ್ಯಾಂಡಲ್ಲಿ ಕೂಡ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಶಾಲೆಯ ಮಕ್ಕಳನ್ನ ನಾವು ಲಸಿಕೆ ಹಾಕ್ಸ್ಬೇಕಂತ ಈಗಾಗಲೇ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಿಗೂ ಕೂಡ ಹೇಳಿದ್ದೀವಿ. ಅವ್ರ ಮೂಲಕ ಎಲ್ಲ ಶಾಲಾ ಶಿಕ್ಷಕರಿಗೂ ಕೂಡ ಮಾಹಿತಿ ಹೋಗಿದೆ. ಇನ್ನು ಪುರಸಭೆ ಮುಖ್ಯಾಧಿಕಾರಿ ಉಮೇಶ್ ಮಾತನಾಡಿ, ಪಟ್ಟಣ ವ್ಯಾಪ್ತಿಯಲ್ಲಿ ಲಸಿಕಾ ಕೇಂದ್ರಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಲಾಗ್ತಾ ಇದ್ದು, ಸ್ವಚ್ಛತೆ ಹಾಗೂ ಅಗತ್ಯ ಮೂಲ ಸೌಕರ್ಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪೋಷಕರು ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಈ ಮುಂಬರುವ ಭಾನುವಾರ ನಾವು ಇಡೀ ದೇಶಾದ್ಯಂತ ಓರಲ್ ಪೋಲಿಯೋ ವ್ಯಾಕ್ಸಿನ ನಾವು 0 ಇಂದ 5 ವರ್ಷದ ಮಕ್ಕಳಿಗೆ ನಾವು ಹಾಕ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಕೊರಟಗೆರೆ ಪುರಸಭೆ ವತಿಯಿಂದ ಎಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಸಾರಿಗೆ ವ್ಯವಸ್ಥೆ ಇರ್ಬೋದು, ಮತ್ತು
ಊಟದ ವ್ಯವಸ್ಥೆ ಇರ್ಬೋದು, ಹಾಗೂ ಮನೆ ಮನೆ ಭೇಟಿಗೆ ಸಂಬಂಧಪಟ್ಟ ಸೂಪರ್ವೈಸರ್ ಲಿಸ್ಟ್ ಆಗಿರ್ಬೋದು, ಈ ಒಂದು ಎಲ್ಲ ಒಂದು ಕಾರ್ಯವಿಧಾನವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೀವಿ. ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ಪುರಸಭೆ ಹಾಗೂ ತಾಲೂಕು ಆಡಳಿತ ಎಲ್ಲ ಸಜ್ಜಾಗಿದ್ದೀವಿ. ಮುಂಬರುವ ಏನು ಪೋಲಿಯೋ ದಿನಾಚರಣೆಯಂದು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಸಂಬಂಧಿತ ಕೇಂದ್ರಗಳಿಗೆ ಕರ್ಕೊಂಡು ಹೋಗಿ ಪೋಲಿಯೋ ಲಸಿಕೆ ಹಾಕಿಸ್ಕೋಬೇಕು ಅಂತ ನಾನು ಈ ಮುಖಾಂತರ ಎಲ್ಲರೂ ಕೇಳ್ಕೊಳ್ತೀನಿ. ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಜ್ಯೋತ್ಸ್ಯ ರೆಡ್ಡಿ ಮಾತನಾಡಿ, ಪೋಲಿಯೋ ಒಂದು ಗಂಭೀರ ಅಂಗವೈಫಲ್ಯವನ್ನ ಉಂಟು ಮಾಡುವ ರೋಗವಾಗಿದೆ. ಸರ್ಕಾರದ ಉಚಿತ ಲಸಿಕಾ ಕಾರ್ಯಕ್ರಮದ ಪ್ರಯೋಜನವನ್ನ ಪ್ರತಿಯೊಬ್ಬ ಪೋಷಕರು ಪಡೆದುಕೊಳ್ಳಬೇಕು. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆ ನೀಡುವ ಅಗತ್ಯತೆ ಇದೆ ಎಂದು ತಿಳಿಸಿದ್ರು. ನಾವು ಇವತ್ತು ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಅಂದರೆ ಪಲ್ಸ್ ಪೋಲಿಯೋ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಜಾಥಾ ಮಾಡ್ತಾ ಇದ್ದೀವಿ ಕೊರಟಗೆರೆ ತಾಲೂಕಲ್ಲಿ. ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಭಾರತ ದೇಶ ಪೋಲಿಯೋ ಮುಕ್ತ ರಾಷ್ಟ್ರ ಆದ್ರೂ ನಮ್ಮ ನೆರೆಹೊರೆಯ ಪಾಕಿಸ್ತಾನ ಅಥವಾ ಅಫ್ಘಾನಿಸ್ತಾನದಲ್ಲಿ ಇನ್ನೂ ಪೋಲಿಯೋ ಪ್ರಕರಣಗಳು ಕಂಡು ಬರ್ತಾ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ನಮ್ಮ ದೇಶದಲ್ಲೂ ಮುನ್ನೆಚ್ಚರಿಕೆ ಕ್ರಮ ಆಗಿ ತಗೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು 0 to 5 ಅಂದರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲರಿಗೂ, ಆಗ ಹುಟ್ಟಿದ ಮಗುವಿನಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಂತ 2 ಹನಿ ಪೋಲಿಯೋ ಡ್ರಾಪ್ಸ್ ಓರಲ್ ರೂಟ್ ಅಂದರೆ ಬಾಯಿಯಿಂದ ಅವರಿಗೆ ಕೊಡೋದ್ರಿಂದ ನಾವು ಯಾವುದು ರೋಗಕಾರಕ ವೈಲ್ಡ್ ವೈರಸ್ ಅಂತ ಏನು ಹೇಳ್ತೀವಿ ಅದನ್ನು ವ್ಯಾಕ್ಸಿನ್ ವೈರಸ್ಸಿಂದ ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಅದರಿಂದ ರೋಗ ನಿರೋಧಕ ಶಕ್ತಿ ಬರುತ್ತೆ, ಆದರೆ ಕಾಯಿಲೆಯನ್ನು ನಾವು ತಡೆಗಟ್ಟಬಹುದಾಗಿದೆ. ಆದ್ದರಿಂದ ನಾವು ಎಲ್ಲ ಸಾರ್ವಜನಿಕರು ಹಾಗೂ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ಮಕ್ಕಳಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಎಲ್ಲ 0 to 5 ಮಕ್ಕಳು ಏನಿದ್ದಾರೋ ಅವರಿಗೆಲ್ಲ ಅವತ್ತಿನ ದಿನ ಅಂದರೆ 28 ಜೂನ್ 2026 ಬೂತ್ ಆ್ಯಕ್ಟಿವಿಟಿ ಇರುತ್ತೆ. ಅವತ್ತಿನ ದಿನ ಎಲ್ಲ ಮಕ್ಕಳನ್ನು ಕರೆತಂದು ನಿಮ್ಮ ಹತ್ತಿರದ ಪೋಲಿಯೋ ಬೂತ್ಗಳಲ್ಲಿ ಪೋಲಿಯೋ ವ್ಯಾಕ್ಸಿನ್ ಹಾಕಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಾವು ನಂತರದ 3 ದಿನಗಳಲ್ಲಿ ಅಂದರೆ ರೂರಲ್ ಸೈಡ್ 3 ದಿನ, ಅರ್ಬನ್ ಸೈಡ್ 3 ದಿನ ಮಾಡ್ತೀವಿ. ರೂರಲ್ ಸೈಡ್ ಈಗ 2 ದಿನ ಮನೆ ಭೇಟಿ ಅಥವಾ ಅದರಲ್ಲಿ ಯಾರಾದರೂ ಮತ್ತೆ ಕಂಡು ಬಂದರೆ ಬಿಟ್ಟು ಹೋದ ಮಕ್ಕಳಿಗೂ ವ್ಯಾಕ್ಸಿನ್ ಹಾಕ್ತೀವಿ. ಆದರೆ ಆದಷ್ಟು ಮೊದಲನೇ ದಿನನೇ ಕವರ್ ಮಾಡಿದ್ರೆ ಎಲ್ಲರಿಗೂ ರೋಗ ನಿರೋಧಕ ಶಕ್ತಿ ಒಂದೇ ದಿನ ಕೊಟ್ಟ ಹಾಗಾಗುತ್ತೆ. ಇನ್ನು ಜಾಗೃತಿ ಜಾಥಾದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಆರೋಗ್ಯ ಸಿಬ್ಬಂದಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಪೋಲಿಯೋ ಲಸಿಕೆ ಕುರಿತು ಅರಿವನ್ನ ಮೂಡಿಸಿದ್ರು.